ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಆಧಾರದ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ಶತ್ರುನಾಶ, ಯಾರಿಗೆ ತಾನೇ ಶತ್ರು ಇಲ್ಲ? ಅಕ್ಕಪಕ್ಕದ ಮನೆ ಶತ್ರುಗಳಿರ್ತಾರೆ, ದಾಯಾದಿಗಳಲ್ಲಿರ್ತಾರೆ, ಮಿತ್ರಗಳಲ್ಲಿರ್ತಾರೆ, ಸ್ವಂತ ರಕ್ತ ಸಂಬಂಧದಲ್ಲಿರ್ತಾರೆ. ಒಬ್ಬರು ಬದುಕ್ತಾ ಇದ್ದಾರೆ ಅಂದರೆ ಅವ್ರನ್ನ ನೋಡಿ ಸಹಿಸೋದಿಕ್ಕಾಗಲ್ಲ. ಆ ಥರ ಶತ್ರುಗಳು ನಮ್ಮನ್ನ ಬದುಕೋಕ್ಕೂ ಬಿಡಲ್ಲ, ಬೆಳೆಯೋಕ್ಕೂ ಬಿಡಲ್ಲ, ಹಾಳಾಗೋಕ್ಕೂ ಬಿಡಲ್ಲ. ಏನಾದರೂ ಅವ್ರ ಮುಂದೆ ನಾವು ತುಂಬ ಕಷ್ಟ ಇರುತ್ತೆ. ಸೊ ಅಂಥ ಶತ್ರುಗಳಿಗೆ, ಹಿತಶತ್ರುಗಳಿಗೆ ಜೊತೆಯಲ್ಲೇ ಇದ್ದು ಜೊತೆಯಲ್ಲೇ ನಮಗೆ ಕನ್ನ ಹಾಕೋರು ಏನು ಮಾಡ್ಬೋದು? ನಮ್ಮಿಂದ ಅವ್ರನ್ನ ದೂರ ಮಾಡೋಕ್ಕೆ, ಅಥವಾ ನಮ್ಮ ಹೇಳಿಗೆನ ಸಹಿಸ್ಕೊಳಕ್ಕಾಗದೆ ತುಂಬ ಏನು ಹೊಟ್ಟೆ ಕಿಚ್ಚು ಕೊಡ್ತಾರೋ ಅವ್ರು ನಮ್ಮ ವಿಚಾರಕ್ಕೆ ಬರದೇ ಇದ್ದಂಗೆ ಮಾಡೋಕ್ಕೆ, ಇಲ್ಲವೇ ನಮ್ಮನ್ನು ಏನಾದರೂ ಅವ್ರು ಹಾಳು ಮಾಡಿದರೆ ಅವರೇ ಪರ್ಮನೆಂಟಾಗಿ ಹಾಳಾಗೋಗೋದಕ್ಕೆ ಏನು ಕ್ರಿಯೆ ಮಾಡ್ಬೋದು? ಅದಕ್ಕೆ ಏನೆಲ್ಲ ಬೇಕು ನಾನು ತಿಳಿಸ್ಕೊಡ್ತೀನಿ. ಈ ಕ್ರಿಯೆನ ನೀವು ಮಂಗಳವಾರ, ಶುಕ್ರವಾರ, ಶನಿವಾರ, ಹುಣ್ಣಿಮೆ, ಅಮಾವಾಸ್ಯೆ ಯಾವತ್ತಾದರೂ ಮಾಡ್ಬೋದು ಈ 5 ದಿನದಲ್ಲಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು? 5 ಕರಿಮೆಣಸು, 5 ಒಣಗಿದ ಕೆಂಪು ಮೆಣಸಿನಕಾಯಿ, 1 ನಿಂಬೆಹಣ್ಣು ಮತ್ತು 1 ಕಪ್ಪು ಬಟ್ಟೆ. ಇಷ್ಟನ್ನೂ ತೆಗೆದುಕೊಂಡು ನಿಮ್ಮ ಬಳಿ ಇಟ್ಟುಕೊಂಡು ಈ 5 ದಿನದ ಒಳಗೆ ಯಾವುದಾದ್ರೂ ಒಂದು ದಿನ ಮಾಡೋ ಸಮಯದಲ್ಲಿ ಏನು ಮಾಡಬೇಕು? ಇಷ್ಟನ್ನೂ ತೆಗೆದುಕೊಂಡು ಮೊದಲಿಗೆ ನಿಂಬೆ ಹಣ್ಣಿನ ಮೇಲೆ, ನಾ ಇಲ್ಲಿ ಬರೆದಿದ್ದೀನಿ ನೋಡಿ, ಶತ್ರುವಿನ ಹೆಸರು ಅಂತ ಬರೆದಿದ್ದೀನಿ. ಆ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರಿಬೇಕು. ಬರೆದು ಆದ ಮೇಲೆ ಈ ಕರಿಮೆಣಸು ಏನಿದೆಯೋ 5 ಅದನ್ನು ಇಟ್ಕೊಳ್ಳಿ. ಅದರಲ್ಲಿ ಇದನ್ನು ಕೂಡ ಹಾಕಿಕೊಳ್ಳಿ. ತದನಂತರ ಈ 5 ಒಣಗಿದ ಮೆಣಸಿನಕಾಯಿಯನ್ನು ಇಟ್ಕೊಂಡು ನಿಮ್ಮ ಬಲಗೈಯಲ್ಲಿ ಅದನ್ನು ಇಡ್ಕೊಳ್ಳಿ. ನಿಮ್ಮ ಬಲಗೈಯಲ್ಲಿ ಅದನ್ನು ಹಿಡ್ಕೊಂಡು ನಾನಿವಾಗ ಏನು ಹೇಳ್ತೀನೋ ಮಂತ್ರ, ಆ ಮಂತ್ರನ ಪಠನೆ ಮಾಡಬೇಕು. ಎಲ್ಲಿ ಶತ್ರು ಅನ್ನೋ ಜಾಗ ಇದೆಯೋ ಆ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಮೆನ್ಷನ್ ಮಾಡಬೇಕು. ಅಂದರೆ ಶತ್ರುವಿನ ಹೆಸರನ್ನು ಹೇಳ್ಕೊಳ್ತಾ ಈ ಮಂತ್ರ ಪಠನೆ ಮಾಡಬೇಕು. ಮಂತ್ರ ಪಠನೆ ಮಾಡಿ ಎಲ್ಲ ಮುಗಿದ ಮೇಲೆ ನಿಂಬೆಹಣ್ಣು, ಮೆಣಸಿನಕಾಯಿ, 5 ಕರಿಮೆಣಸು ಇಷ್ಟನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ 3 ಗಂಟೆ ಹಾಕಬೇಕು. 3 ಗಂಟೆ ಹಾಕಿದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನ ಒಳಗಡೆ ಹೋಗೋಕ್ಕೆ ಧೈರ್ಯ ಇಲ್ಲ ಅಂದವ್ರು ಸಮಸ್ಯೆ ಇಲ್ಲ. ಸ್ಮಶಾನದ ಹೊರಗಡೆ ಆಸ್ಪಾಸಲ್ಲಿ ಎಲ್ಲಾದರೂ ಅಕ್ಕಪಕ್ಕ ಅಲ್ಲಿ ಅರ್ಧ ಅಡಿ ಗುಂಡಿ ತೋಡಿ ಆ ಕಪ್ಪು ಬಟ್ಟೆಯನ್ನು ಅಲ್ಲೇ ಇಟ್ಟು ಮಣ್ಣು ಮುಚ್ಚಿ ಬರಬೇಕು. ಮಣ್ಣು ಮುಚ್ಚಿ ಬಂದ ಮೇಲೆ ಸೀದಾ ಮನೆ ಒಳಗಡೆ ಹೋಗಬಾರ್ದು. ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ, ಇದು ಒಂದು ನೆನಪಲ್ಲಿರಲಿ. ಈ ಕ್ರಿಯೆ ಮಾಡಿ ಬಂದಮೇಲೆ ಡೈರೆಕ್ಟ್ ಮನೆಗೆ ಹೋಗಬಾರ್ದು. ಅರಿಶಿಣದಲ್ಲಿ ಕೈ ಕಾಲು ಎರಡನ್ನು ತೊಳೆದುಕೊಂಡು ಆಮೇಲೆ ಮನೆ ಒಳಗಡೆ ಹೋಗಿ. ಇಷ್ಟನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ಶತ್ರು ಅನ್ನೋದೇ ಇರೋದಿಲ್ಲ. ಇದಕ್ಕೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ, ನಾ ಹೇಳ್ತೀನಿ. ಓಂ ಶ್ರೀಂ ಹೂಂ ಕ್ಲೀಂ ಅಘೋರ ಅಘೋರ ಮಂ ಶತ್ರು ನಾಶಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ವೀಕ್ಷಕರೇ. ಓಂ ಶ್ರೀಂ ಹೂಂ ಕ್ಲೀಂ ಅಘೋರ ಅಘೋರ ಮಂ ಶತ್ರು ನಾಶಂ ಫಟ್ ಸ್ವಾಹ. ಸೊ ಎಲ್ಲಿ ಶತ್ರು ಅಂತ ಇಲ್ಲಾಯಿತು, ಮಂ ಶತ್ರು ಅಂತ ಬರ್ತದೆ. ಸೊ ಮಂ ನಿಮ್ಮ ಶತ್ರುವಿನ ಹೆಸರು ಹೇಳ್ತಾ ಈ ಮಂತ್ರ ಪಠನೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಆ ಜಾಗದಲ್ಲಿ ಹೂಳಿ ಬಂದರೆ ಅತಿ ಶೀಘ್ರದಲ್ಲೇ ನಿಮ್ಮ ಶತ್ರು ನಿಮ್ಮ ಕಣ್ಣ ಮುಂದೆ ನಾಶ ಆಗ್ತಾರೆ. ಅದರಲ್ಲಿ ಯಾವುದೇ ರೀತಿ ಮಾತಿಲ್ಲ. ಯಾಕಂತ ಹೇಳಿದ್ರೆ ಇದು ಸಿದ್ಧಾಂತ. ಸೊ ಅದಕ್ಕೋಸ್ಕರ ಹೇಳಿದ್ನ ಚಾಚೂ ತಪ್ಪದೆ ಅಚ್ಚುಕಟ್ಟಾಗಿ ಮಾಡಿದ ನಂತರ ಕೊನೆಯದಾಗಿ ಹೇಳಿದ್ನಲ್ಲ, ಅರ್ಶನದಲ್ಲಿ ಕೈ ತೊಳ್ಕೊಳ್ಳೋದನ್ನ ಮರಿಬೇಡಿ. ಇದನ್ನು ಇಲ್ಲಿ ತನಕ ಏನಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಕೊಡಿ, ಅವ್ರಿಗೂ ಇದ್ರ ಬಗ್ಗೆ ಒಳ್ಳೆಯ ಅನುಕೂಲಗಳನ್ನ ಪಡ್ಕೊಳ್ಳಿ. ಹಾಗೆ ಅವರಿಗೂ ಹೇಳಿ ಶೇರ್ ಮಾಡೋದಕ್ಕೆ, ಲೈಕ್ ಮಾಡೋದಕ್ಕೆ.
ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರದ ಉಪಯುಕ್ತತೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ನಿಮ್ಗೆ ಏನಾದರೂ ಬೇರೆ ರೀತಿ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡ್ಬೋದು. ಆ ರೀತಿಯ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಮಂಗಳವಾಗಲಿ.